ಅಯ್ಯೋ ಪ್ರಾರಬ್ಧವೇ ಅಂತ ಬಯ್ಯೋ ಮಾತು ಕೇಳಿದೀವಲ್ವಾ ನಾವು. ಹಾಗಾದ್ರೆ ಈ ಪ್ರಾರಬ್ಧ ಅಂದ್ರೆ ಏನು? ಬನ್ನಿ ನೋಡೋಣ. ಪ್ರಾರಬ್ಧ ಎಂದರೆ ಮೊದಲು ಮಾಡಿದ, ಆರಂಭಗೊಳಿಸಿದ, ಪ್ರಾರಂಭಿಸಿದ, ಉಪಕ್ರಮ ಮಾಡಿದ ಅಂತ ಹೇಳಿ ಅರ್ಥ. ಇದು ಮೊದಲನೇ ಅರ್ಥ. ಇನ್ನು ಎರಡನೇ ಅರ್ಥ ಪ್ರಾರಬ್ಧ ಕರ್ಮ ಎಂದು. ಜನ್ಮಾಂತರಗಳಲ್ಲಿ ನಾವು ಏನೇನು ಪಾಪಕರ್ಮಗಳನ್ನ ಮಾಡಿರ್ತೇವೋ ಅವುಗಳ ಪರಿಣಾಮವನ್ನ ನಾವು ಅನುಭವಿಸುವುದಕ್ಕೆ ಮೊದಲು ಮಾಡಿದಾಗ ಆ ಕರ್ಮಗಳಿಗೆ ಪ್ರಾರಬ್ಧ ಕರ್ಮ ಎಂದು ಹೆಸರು ಬರುತ್ತದೆ. ಕರ್ಮವನ್ನ ಎರಡು ರೀತಿಯಾಗಿ ವಿಂಗಡಿಸ್ತಾರೆ. ಒಂದು ಸಂಚಿತ ಕರ್ಮ, ಇನ್ನೊಂದು ಪ್ರಾರಬ್ಧ ಕರ್ಮ. ಇದು ಪರಿಣಾಮ ಬೀರಲು ತೊಡಗಿದ ಕರ್ಮ. ಕರ್ಮವು ನಾಶವಾಗಬೇಕಾದರೆ ಜ್ಞಾನ, ಪ್ರಾಯಶ್ಚಿತ ಮತ್ತು ಪುಣ್ಯ ಕಾರ್ಯ ಎಂಬ ಮೂರು ದಾರಿಗಳಿವೆ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತಾಯಿರಪಿ ಅಂತ. ಅಂದ್ರೆ ನಾವು ಮಾಡಿದ ಪಾಪಕರ್ಮದ ಪರಿಣಾಮವನ್ನ ನಾವೇ ಅನುಭವಿಸದೆ 100 ಕೋಟಿ ಕಲ್ಪಗಳು ಕಳೆದ್ರೂ ಕೂಡ ಅದು ನಶಿಸುವುದಿಲ್ಲ. ಈ ಅರ್ಥವನ್ನ ಸಾಮಾನ್ಯ ಜನರು ತಿಳಿದಿರೋದಿಲ್ಲ. ಆದ್ರಿಂದಲೇ ಅವರು ಮಾತನಾಡುವಾಗ ಒಳ್ಳೆ ಪ್ರಾರಬ್ಧ ಬಂತಲ್ಲ ಅಂದ್ರೆ ಅದು ಏನೋ ಪಿಶಾಚಿಯೋ ಭೂತವೋ ಇರಬೇಕೆಂಬ ಭಾವನೆ ಬರ್ತದೆ. ಮಕ್ಕಳನ್ನೇ ಕೆಲವರು ಪ್ರಾರಬ್ಧ ಅಂತ ಬೈತಾರೆ. ಒಂದು ದೃಷ್ಟಿಯಲ್ಲಿ ಆ ಮಕ್ಕಳು ಕೂಡ ಅವರ ಕರ್ಮ ತಾನೇ.